ಎಲ್ರಿಗೂ ನಮಸ್ಕಾರ. ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣೆ ನಮೋಸ್ತುತೆ. ಶ್ರೀ ಕುಂಟಮಾರಮ್ಮ ಹೊಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ. ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ. ಹಾಗಾಗಿ ಈ ವಿಡಿಯೋನ ಸ್ಮರಣೆಯೊಂದಿಗೆ ಶುರು ಮಾಡೋಣ. ಬನ್ನಿ ಸ್ನೇಹಿತರೆ. ರಾಯರು ಎಂದರೆ ಕಲಿಯುಗದ ಕಾಮಧೇನು, ಕೇಳಿದವರಿಗೆ ಎಲ್ಲವನ್ನ ಕರುಣಿಸುವ ತಂದೆ. ರಾಯರ ಆಶೀರ್ವಾದವಿದ್ದರೆ ನಾವುಗಳು ಕೈ ಹಾಕುವ ಎಲ್ಲ ಕೆಲಸಗಳಲ್ಲಿಯೂ ಯಶಸ್ಸು ಖಂಡಿತ. ರಾಯರ ಅನುಗ್ರಹ ಆಶೀರ್ವಾದ ಪಡೆದುಕೊಳ್ಳಲು ಪೂಜೆ, ವ್ರತ, ಮಂತ್ರಗಳ ಪಠಣೆ, ರಾಯರ ಆರಾಧನೆ, ರಾಯರ ಗುಡಿ ಅಥವಾ ಮಠಕ್ಕೆ ಹೋಗುವುದು ಹೀಗೆ ಮಾಡುತ್ತೇವೆ. ಮಂತ್ರಾಕ್ಷತೆಯಲ್ಲಿ ಸಾಕ್ಷಾತ್ ರಾಯರೇ ನೆಲೆಸಿದ್ದಾರೆ. ಈ ಕಾರಣಕ್ಕಾಗಿ ರಾಯರ ಮಠಗಳಿಗೆ ಭೇಟಿ ನೀಡಿದಾಗಲೆಲ್ಲ ತಪ್ಪದೆ ಆಶೀರ್ವಾದವುಳ್ಳ ಮಂತ್ರಾಕ್ಷತೆಯನ್ನು ಶ್ರದ್ಧೆ ಭಕ್ತಿಯಿಂದ ತೆಗೆದುಕೊಂಡು ಬರುತ್ತೇವೆ. ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದು ಅಥವಾ ಸ್ವೀಕಾರ ಮಾಡುವುದು ಹೇಗೆ, ಮಂತ್ರಾಕ್ಷತೆಯನ್ನು ಹೇಗೆ ಇಟ್ಟುಕೊಳ್ಳಬೇಕು, ಓಡಾಡುವ ದೇವರೆಂದೇ ಹೇಳುವ ರಾಯರು ನಿಮಗೆ ಒಲೆದಿದ್ದಾರೆ ಅಥವಾ ನಿಮಗೆ ರಾಯರ ಅನುಗ್ರಹವಿದ್ದರೆ ರಾಯರು ಯಾವೆಲ್ಲ ಸೂಚನೆಗಳನ್ನು ನೀಡುತ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಯುತ್ತಾ ಹೋಗೋಣ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟವಾದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಜೈ ರಾಘವೇಂದ್ರ ಸ್ವಾಮಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ರಾಯರ ಮಠದಲ್ಲಿ ಸಿಗುವ ಮಂತ್ರಾಕ್ಷತೆಯನ್ನು ರಾಯರ ಭಕ್ತರು ಚಿನ್ನದಂತೆ ಸ್ವೀಕರಿಸುತ್ತಾರೆ. ಅನೇಕರು ಯಾವುದೇ ಕೆಲಸಕ್ಕಾಗಿ ಮನೆಯಿಂದ ಹೊರಡುವ ಸಮಯದಲ್ಲಿ ತಲೆಯ ಮೇಲೆ ಒಂದೆರಡು ಮಂತ್ರಾಕ್ಷತೆಯ ಕಾಳುಗಳನ್ನು ಹಾಕಿಕೊಂಡು ನಂತರವೇ ಹೋಗುವ ರೂಢಿಯನ್ನು ಹೊಂದಿರುತ್ತಾರೆ. ಮಂತ್ರಾಕ್ಷತೆಯಲ್ಲಿ ರಾಯರ ಅಪಾರ ಆಶೀರ್ವಾದವಿರುತ್ತದೆ. ಮಂತ್ರಾಕ್ಷತೆಯ ರೂಪದಲ್ಲಿ ಕೂಡ ಯಾರ ಮುಖಾಂತರದಲ್ಲಾದರೂ ನಿಮ್ಮ ಮನೆಗೆ ರಾಯರು ಆಗಮನಿಸುತ್ತಾರೆ. ಅದೆಷ್ಟೋ ಜನ ಭಕ್ತರು ಮಂತ್ರಾಕ್ಷತೆಯನ್ನು ಪಡೆದುಕೊಳ್ಳುವುದಕ್ಕೆ ರಾಯರ ಮಠಗಳಿಗೆ ಹೋಗುತ್ತಾರೆ. ಕೆಲವು ಕಡೆ ನಾವು ಮಂತ್ರಾಕ್ಷತೆಗಳು ನೆಲದ ಮೇಲೆ ಬಿದ್ದಿರುವುದನ್ನು, ಅದನ್ನು ತುಳಿದುಕೊಂಡು ಓಡಾಡುವುದನ್ನು ಗಮನಿಸಿರುತ್ತೇವೆ. ಇದು ರಾಯರ ಆಶೀರ್ವಾದವುಳ್ಳ ಅಕ್ಷತೆ. ಅದನ್ನು ಕಾಲಿನಲ್ಲಿ ತುಳಿಯುವುದು, ಎಲ್ಲೆಂದರಲ್ಲಿ ಎಸೆಯುವುದು ಶ್ರೇಯಸ್ಕರವಲ್ಲ. ರಾಯರ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದಕ್ಕೆ ಅದರದ್ದೇ ಆದ ವಿಧಾನಗಳಿವೆ. ರಾಯರ ಮಂತ್ರಾಕ್ಷತೆಯನ್ನು ನಾವು ಈ ರೀತಿಯಾಗಿ ತೆಗೆದುಕೊಂಡಾಗ ಮಾತ್ರ ಅದರ ಸಂಪೂರ್ಣ ಶಕ್ತಿಯನ್ನು ಪಡೆಯಬಹುದು. ಮಂತ್ರಾಕ್ಷತೆಯನ್ನು ಈ ರೀತಿಯಾಗಿ ಇಟ್ಟುಕೊಳ್ಳಿ. ರಾಯರ ಮಠದಿಂದ ಬಂದ ನಂತರ ಮಂತ್ರಾಕ್ಷತೆಯನ್ನು 3 ಭಾಗಗಳಾಗಿ ಮಾಡಿ. ಒಂದು ಭಾಗವನ್ನು ದೇವರ ಮನೆಯಲ್ಲಿ ಯಾರು ಸ್ಪರ್ಶಿಸದಂತೆ ಇಟ್ಟುಕೊಳ್ಳಿ. ಎರಡನೇ ಭಾಗವನ್ನು ಒಂದು ಡಬ್ಬದಲ್ಲಿ ಇಟ್ಟುಕೊಂಡು ಇದನ್ನು ಪ್ರತಿನಿತ್ಯ ತುಳಸಿಯೊಂದಿಗೆ ಪೂಜಿಸಬೇಕು. ಈ ಡಬ್ಬಕ್ಕೆ ಮುಚ್ಚಳವನ್ನು ಹಾಕಿ ಮುಚ್ಚಬಾರದು. ಮೂರನೇ ಭಾಗವನ್ನು ನೀವು ಹಣ ಇಡುವ ಸ್ಥಳದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕು. ಇಲ್ಲಿ ನೀವು ಗಮನದಲ್ಲಿ ಇಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಮುಟ್ಟಾದ ಮಹಿಳೆಯರು ಮಂತ್ರಾಕ್ಷತೆಯನ್ನು ಮುಟ್ಟಬಾರದು. ಒಂದು ವೇಳೆ ಮಂತ್ರಾಕ್ಷತೆ ಅಶುದ್ಧವಾಗಿದೆ ಎನ್ನುವ ಭಾವನೆ ಮೂಡಿದರೆ ಅದನ್ನು ಗಿಡ ಅಥವಾ ತೆಂಗಿನ ಮರದ ಬುಡಕ್ಕೆ ಹಾಕಬೇಕು. ನಂತರ ದೇವರ ಕೋಣೆಯಲ್ಲಿ ಇಟ್ಟುಕೊಂಡ ಮಂತ್ರಾಕ್ಷತೆಯನ್ನು ಬಳಸಿಕೊಳ್ಳಬಹುದು. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುವ ವಿಧಾನ. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡುವುದಕ್ಕೆ ಅದರದ್ದೇ ಆದ ನಿಯಮವಿದೆ. ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವುದಕ್ಕೆ ಯಾವುದೇ ರೀತಿಯಾದ ಲಿಂಗ ತಾರತಮ್ಯವಾಗಲಿ ವಯಸ್ಸಿನ ಇತಿಮಿತಿಗಳಾಗಲಿ ಇರುವುದಿಲ್ಲ. ಪುರುಷರು ರಾಯರ ಮಠದಲ್ಲಿ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳುವಾಗ ತಮ್ಮ ಶಲ್ಯಗಳನ್ನು ಹಿಡಿದು ತೆಗೆದುಕೊಳ್ಳಬೇಕು. ಇನ್ನು ಮಹಿಳೆಯರು ತಮ್ಮ ಸೀರೆಯ ಸೆರಗನ್ನು ಒಡ್ಡಿ ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಬೇಕು. ಒಂದು ವೇಳೆ ಪುರುಷರು ಶಲ್ಯವನ್ನು ಧರಿಸದೇ ಇದ್ದಲ್ಲಿ, ಹಾಗೆ ಮಹಿಳೆಯರು ಸೀರೆಯನ್ನು ಧರಿಸದೇ ಇದ್ದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಚಿಂತಿಸುವ ಅಗತ್ಯವಿಲ್ಲ. ನಿಮ್ಮ ಬಳಿ ಕರವಸ್ತ್ರ ಇದ್ದರೆ ಅದರಲ್ಲಿಯೂ ತೆಗೆದುಕೊಳ್ಳಬಹುದು. ಒಂದು ವೇಳೆ ಅದು ಇಲ್ಲದೆ ಇದ್ದಲ್ಲಿ ಒಂದು ಪೇಪರ್ ತುಂಡುಗಳನ್ನಾಗಲಿ ಅದರ ಮೇಲೆ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬೇಕು.
ಮನೆಯಲ್ಲಿ ಚಿಕ್ಕ ಮಕ್ಕಳಿಗೂ ಕೂಡ ನೀವು ಮೊದಲಿನಿಂದಲೇ ಹೇಳಿಕೊಟ್ಟರೆ ಅವರು ಕೂಡ ಈ ವಿಧಾನವನ್ನೇ ಅನುಸರಿಸುತ್ತಾರೆ. ಇಲ್ಲವೆಂದರೆ ಚಿಕ್ಕ ಮಕ್ಕಳಿಗೆ ವಯಸ್ಸಿನಲ್ಲಿ ಏನು ತಿಳಿದಿರುವುದಿಲ್ಲ, ಅವರು ಮಂತ್ರಾಕ್ಷತೆಯನ್ನು ಎಲ್ಲೆಂದರಲ್ಲಿ ಚೆಲ್ಲಬಹುದು. ಹಾಗಾಗಿ ಸರಿಯಾದ ವಿಧಾನವನ್ನು ತಿಳಿಸಬೇಕು. ಇಲ್ಲವೆಂದರೆ ನೀವೇ ಒಂದೆರಡು ಕಾಳುಗಳನ್ನು ಅವರ ತಲೆಯ ಮೇಲೆ ಹಾಕಿ ಈ ರೀತಿಯಾಗಿ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಹಾಕಿಕೊಳ್ಳುವುದರಿಂದ ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ಯಾವುದೇ ತೊಂದರೆಗಳು ಬರುವುದಿಲ್ಲ, ಸರಾಗವಾಗಿ ಮುಂದುವರಿಯುತ್ತಾರೆ. ದೊಡ್ಡವರು ಯಾವುದೇ ಕೆಲಸಕ್ಕೆ ಹೊರಟರೆ ಆ ಕೆಲಸದಲ್ಲಿ 100% ಯಶಸ್ಸು ಗ್ಯಾರಂಟಿ. ಯಾಕೆಂದರೆ ಅಷ್ಟು ಶಕ್ತಿ ಇದೆ ಮಂತ್ರಾಕ್ಷತೆಗೂ ಕೂಡ. ಇದರ ಒಂದೊಂದು ಕಾಳಿನಲ್ಲಿಯೂ ರಾಯರ ಇಡೀ ಆಶೀರ್ವಾದವು ನಮ್ಮ ಮೇಲೆ ಇರುತ್ತದೆ. ಮಂತ್ರಾಕ್ಷತೆಯನ್ನು ಸ್ವೀಕಾರ ಮಾಡಿದ ನಂತರ ಅದನ್ನು ಹಾಗೆ ತೆಗೆದುಕೊಂಡು ಹೋದರೆ ಯಾವುದೇ ಪ್ರಯೋಜನವಿಲ್ಲ. ಬದಲಾಗಿ ನೀವು ತೆಗೆದುಕೊಂಡ ನಂತರ ಒಂದೆಡೆ ಕೂತು ಮಂತ್ರಾಕ್ಷತೆಯಲ್ಲಿ ಒಂದೆರಡು ಮಂತ್ರಾಕ್ಷತೆಯನ್ನು ರಾಯರನ್ನು ನೆನೆಯುತ್ತಾ ತಲೆಯ ಮೇಲೆ ಹಾಕಿಕೊಳ್ಳಿ, ಇನ್ನೆರಡು ಮಂತ್ರಾಕ್ಷತೆಯನ್ನು ಬಾಯಿಗೆ ಹಾಕಿಕೊಳ್ಳಿ. ಈ ರೀತಿ ಮಾಡುವುದರಿಂದ ನಮ್ಮಲ್ಲಿರುವ ದೋಷಗಳು ನಿವಾರಣೆ ಆಗುತ್ತದೆ ಹಾಗೂ ಅಕ್ಷತೆಗೆ ನಾವು ಕೊಡುವ ಗೌರವವನ್ನು ಸೂಚಿಸುತ್ತದೆ. ಇನ್ನು ರಾಯರು ನಮಗೆ ಒಲಿದಿದ್ದಾರೆ ಅಥವಾ ರಾಯರ ಅನುಗ್ರಹವಿದ್ದರೆ ರಾಯರು ನೀಡುವ ಬಗ್ಗೆ ತಿಳಿಯೋಣ. ಮಾನಸಿಕ ನೆಮ್ಮದಿ ಸಿಗುವುದು. ಎಲ್ಲ ಕೆಲಸವನ್ನು ಸಂತೋಷದಿಂದ ಮಾಡಲು ಬಯಸುತ್ತೀರಿ. ನಿಮ್ಮಲ್ಲಿ ತಾಳ್ಮೆ ಎಂಬುದು ಹೆಚ್ಚಾಗತೊಡಗುತ್ತದೆ. ಕುಟುಂಬದವರೊಂದಿಗೆ ಹೆಚ್ಚು ಸಮಯವನ್ನು ಕಳೆಯಲು ಪ್ರಾರಂಭಿಸುತ್ತೀರಿ. ರಾಯರ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಮಾತ್ರವಲ್ಲ, ಹೆಚ್ಚಿನವರು ತಮ್ಮ ಜೀವನದ ಅದೆಷ್ಟೋ ಸಮಸ್ಯೆಗಳಿಂದ ಮುಕ್ತರಾಗುವುದಕ್ಕಾಗಿ ಯಾವುದೋ ಒಂದು ಸಂಕಲ್ಪವನ್ನಿಟ್ಟುಕೊಂಡು ವ್ರತ, ಪೂಜೆ, ಮಂತ್ರವನ್ನು ಪಠಿಸುತ್ತಾ ಇರುತ್ತಾರೆ. ಹಣದ ಸಮಸ್ಯೆ, ಉದ್ಯೋಗದಲ್ಲಿನ ಸಮಸ್ಯೆ, ಶೈಕ್ಷಣಿಕ ರಂಗದಲ್ಲಿನ ಸಮಸ್ಯೆ, ಹೀಗೆ ತಮಗಿರುವ ಸಂಕಷ್ಟಗಳ ಸಮಸ್ಯೆಗಳಿಂದ ಹೊರಬರಲು ಪರಿಹಾರವನ್ನು ನೀಡೆಂದು ರಾಯರ ಬಳಿ ಕೋರಿಕೆ ಇಟ್ಟುಕೊಂಡು ಪೂಜೆಯ ವ್ರತವನ್ನು ಮಾಡುತ್ತಿರುತ್ತಾರೆ. ಈ ಸಂಕಲ್ಪಗಳು ಈಡೇರಬಹುದು. ಇದು ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎನ್ನುವುದಕ್ಕೆ ಉತ್ತಮ ಉದಾಹರಣೆಯಾಗಿರುತ್ತದೆ. ಇಂತಹ ಅನೇಕ ಉದಾಹರಣೆಗಳನ್ನು ನಾವು ಸಾಕಷ್ಟು ಜನರಿಂದ ಪಡೆದುಕೊಳ್ಳಬಹುದು. ಇನ್ನು ರಾಯರು ನಿಮಗೆ ನೀಡುವ ಮೂರನೇ ಸೂಚನೆ ಎಂದರೆ ಅದುವೇ ಸ್ವತಃ ರಾಯರು ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ನೀವು ರಾಯರ ಸೇವೆಯನ್ನು ಮಾಡುತ್ತಿದ್ದರೆ, ರಾಯರನ್ನು ನೆನೆದು ಯಾವುದೇ ವ್ರತವನ್ನು ಮಾಡುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರು ಕಾವಿ ಬಟ್ಟೆಯನ್ನು ತೊಟ್ಟು ಸನ್ಯಾಸಿಯ ರೂಪದಲ್ಲಿ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಇನ್ನು ಕಾಮಧೇನು ರೂಪದಲ್ಲಿ, ವಯಸ್ಸಾದವರ ರೂಪದಲ್ಲಿ, ಅಥವಾ ಅಯಗ್ರೀವ ರೂಪದಲ್ಲಿ, ಅಥವಾ ಬಿಳಿ ಬಣ್ಣದ ಕುದುರೆ, ಆನೆ ನಿಮ್ಮ ಕನಸಿನಲ್ಲಿ ಕಾಣಿಸಿಕೊಳ್ಳುವುದು. ಇವೆಲ್ಲ ಸೂಚನೆಗಳು ರಾಯರು ನಿಮ್ಮೊಂದಿಗೆ ಇದ್ದಾರೆ ಎನ್ನುವ ಸೂಚನೆಗಳು. ನಿಮಗೆ ಅವರ ವಿಶೇಷ ಅನುಗ್ರಹ ದೊರೆಯುತ್ತದೆ ಎನ್ನುವ ಸೂಚನೆಯನ್ನು ನೀಡುತ್ತಾರೆ. ರಾಯರನ್ನು ಪೂಜಿಸುವ ಸಮಯದಲ್ಲಿ ಅಥವಾ ರಾಯರನ್ನು ನಂಬಿ ಏನನ್ನಾದರೂ ಬೇಡಿಕೊಳ್ಳುತ್ತಿದ್ದರೆ ಅಂತಹ ಸಮಯದಲ್ಲಿ ರಾಯರ ವಿಗ್ರಹ ಅಥವಾ ಫೋಟೋದಿಂದ ಹೂಗಳು ಕೆಳಗೆ ಬಿದ್ದರೆ ಅಥವಾ ರಾಯರ ಹೂವಿನ ಪ್ರಸಾದವನ್ನು ನೀಡಿದರೆ ಅದು ನಿಮ್ಮ ಮೇಲೆ ರಾಯರ ಅನುಗ್ರಹ ಇರುವುದನ್ನು ಸೂಚಿಸುತ್ತದೆ. ಇನ್ನು ರಾಯರು ನೀಡುವ 5ನೇ ಸೂಚನೆ ಎಂದರೆ ನೀವು ಯಾವುದಾದರೂ ಊರಿಗೆ ಅಥವಾ ಇನ್ಯಾವುದೇ ಸ್ಥಳಕ್ಕೆ ಹೋದಾಗ ರಾಯರು ದೇವಸ್ಥಾನ, ಮಠ ಅಥವಾ ರಾಯರ ವಿಗ್ರಹ ಮತ್ತು ಫೋಟೋಗಳ ದರ್ಶನವಾಗುವುದು. ನೀವು ಮಠಗಳಿಗೆ ರಾಯರ ದರ್ಶನಕ್ಕೆಂದು ಹೊರಟಾಗ ತಡವಾಗಿ ಮಠದ ಬಾಗಿಲು ಹಾಕಿದ್ದರೆ ಅಂತಹ ಸ್ಥಿತಿಯಲ್ಲಿ ಯಾರೋ ನಿಮಗೆ ಮಂತ್ರಾಕ್ಷತೆಯನ್ನು ನೀಡುತ್ತಾರೆ. ಅಥವಾ ನೇರವಾಗಿ ಮಠದಲ್ಲಿ ರಾಯರ ದರ್ಶನವಾಗದೇ ಇದ್ದರೂ ಪರೋಕ್ಷವಾಗಿ ರಾಯರ ಫೋಟೋ, ವಿಗ್ರಹ ಅಥವಾ ಬೃಂದಾವನಗಳ ಫೋಟೋಗಳು ಕಣ್ಣಿಗೆ ಕಾಣಿಸಿದರೂ ರಾಯರಿಗೆ ನೀವು ಪ್ರಿಯರಾಗಿದ್ದೀರಿ, ರಾಯರ ಅನುಗ್ರಹ ನಿಮ್ಮ ಮೇಲೆ ಇದೆ ಎಂದು ಅರ್ಥ.